ಗುರು, ನಾನು ರಾಮಾಯಣ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಸಖತ್ ಕ್ಯೂರಿಯಾಸಿಟಿಯಿಂದ ಹೋಗಿ ರಾಮ ಹೆಂಗೆ ಕಾಣ್ತಾರೆ, ಸೀತೆ ಹೆಂಗೆ ಕಾಣ್ತಾರೆ, ರಾವಣ ಹೆಂಗೆ ಕಾಣ್ತಾನೆ ಅಂತ ನೋಡೋಣ ಅಂತ ಹೋದರೆ ಟ್ರೈಲರ್ ಮುಗ್ದಾದ್ಮೇಲೆ ನನ್ನ ತಲೆಯಲ್ಲಿ ಉಳಿದಿದ್ದು ಒಂದೇ ಒಂದು ಹೆಸರು. ಅದ್ಯಾವುದಪ್ಪ ಅಂತಂದರೆ ಅದೇ ಯಶ್ ದಿ ರಾವಣ. ನೀವು ನೋಡಿ, ನೀವು ಟ್ರೈಲರ್ ನೋಡಿದ್ರೆ ಗಮನಿಸ್ಬೋದು, ರಾವಣಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸು ಮತ್ತು ಡೈಲಾಗ್ ಇರೋದು ರಾಮನ್ಗೆ. ಬಟ್ ಟ್ರೈಲರ್ ನೋಡಿದ್ಮೇಲೆ ಇಡೀ ದೇಶಾದ್ಯಂತ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಯಶ್ ಬಗ್ಗೆ. ಯಾಕೆ ಎಲ್ಲರೂ ಯಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಇವಾಗ ಹೇಳ್ತೀನಿ ನೋಡಿ. ಇದರಲ್ಲಿ ಟ್ರೈಲರ್ ಬಗ್ಗೆ ಆಮೇಲೆ ಮಾತಾಡೋಣ, ಯಶ್ ಬಗ್ಗೆ ಮಾತಾಡ್ತೀನಿ ನೋಡಿ. ಯಶ್ KGF ಆದಮೇಲೆ ಅವ್ರಿಗಿದ್ದಿದ್ದು ಒಂದೇ ಒಂದು ಸಮಸ್ಯೆ, ಏನಪ್ಪ ಅಂತಂದರೆ ಅದು ದೊಡ್ಡ ಸಮಸ್ಯೆ. ಏನಪ್ಪ ಅಂತಂದರೆ ಅವ್ರು ಯಾವುದೇ ಪಾತ್ರ ಮಾಡಿದ್ರು, ಯಾವುದೇ ಚಿತ್ರ ಮಾಡಿದ್ರು ಜನ ಅದರಲ್ಲಿ ರಾಖಿ ಬಾಯಿನೇ ನೋಡ್ತಾಯಿದ್ರು. ಆ ಸಮಸ್ಯೆನ ದಾಟೋದು ಅಷ್ಟು ಸುಲಭವಾಗಿರಲಿಲ್ಲ. ಬಟ್ ಈ ಟ್ರೈಲರ್ ನೋಡಿದ್ಮೇಲೆ ಅನಿಸಿದ್ದೇನು ಅಂತಂದರೆ, ಇಲ್ಲಿ ಯಶ್ ಅವರು ಕಾಣಿಸ್ತಾ ಇಲ್ಲ, ಯಾವುದೇ ಒಬ್ಬ ಸ್ಟಾರು ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇರೋದು ಒಂದೇ ಒಂದು ಪಾತ್ರ, ರಾವಣ ಪಾತ್ರ ಕಾಣ್ತಾ ಇದ್ದಾರೆ. ಅಲ್ಲೇ ಟ್ರೈಲರ್ನ ಮೊದಲನೇ ಗೆಲುವು, ಅಲ್ಲೇ ಯಶ್ ಅವರ ಗೆಲುವು ಕಂಡಿದೆ. ಏನಪ್ಪ ಅಂತಂದರೆ, ಇನ್ನೊಂದೇನಪ್ಪ ಅಂತಂದರೆ, ಈ ಟ್ರೈಲರಲ್ಲಿ ನೀವು ನೋಡ್ಬೋದು, ಅವರು ಯಶ್ ಅವ್ರು ಎಂಟ್ರಿ ಆದಾಗ, ಯಶ್ ಅವರು ಸ್ಕ್ರೀನ್ ಮುಂದೆ ನಿಂತಾಗ ಯಾವುದೇ VFX, ಯಾವುದೇ ಕ್ಯಾಮ್ರಾ, ಯಾವುದೇ ಫ್ರೇಮ್ ವರ್ಕು, ಯಾವುದೇ BGM ಏನೂ ಗಮನಕ್ಕೆ ಬರೋದಿಲ್ಲ. ಅವ್ರು ನೋಡ್ತಿದ್ದಂಗೆ ವಾವ್ ಅನಿಸುತ್ತೆ. ಅದೇ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳೋದು. ಯಾವುದೇ ಒಂದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಕಿರ್ಚಾಡೋ ಡೈಲಾಗಿಂದ ಮಾಸ್ ಬರೋದಿಲ್ಲ. ಜಸ್ಟ್ ಒಂದು ಸೀನಲ್ಲಿ ಅವ್ರು ನಿಂತ್ಕೊಂಡ್ರೇ ವಾವ್ ಅನಿಸುತ್ತಲ್ಲ, ಅದೇ ಸ್ಕ್ರೀನ್ ಪ್ರೆಸೆನ್ಸು, ಅದೇ ಒಂದು ಆರಾ ಅಂತ ಹೇಳ್ಬೋದು. ಇನ್ನು ಟ್ರೈಲರ್ ಬಗ್ಗೆ ಬರೋದಾದರೆ ನನಗೇನು ಅನಿಸುತ್ತೆ ಅಂತಂದರೆ, BGM ಅಲ್ಲಲ್ಲೇ ಚೆನ್ನಾಗಿತ್ತು, ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಫ್ರೇಮ್ಗಳು ಚೆನ್ನಾಗಿದ್ದಾವೆ. ಇನ್ನು ಕೆಲವೊಂದು ಫ್ರೇಮ್ ಬಗ್ಗೆ ನಾನು ಫಿಲಮ್ ನೋಡಿದ್ಮೇಲೆ ಕಮೆಂಟ್ ಮಾಡೋಕ್ಕಾಗುತ್ತೆ. ಇನ್ನು ಸಿನಿಮಾ ಹೇಗೆ ಎಷ್ಟು ರಿಚ್ ಆಗಿದೆ ಅಂತಂದರೆ, ತುಂಬ ರಿಚ್ಚಾಗೆ ಮಾಡಿದ್ದಾರೆ. ಯಾವುದೇ ಒಂದು ಸ್ಮಾಲ್ ಸ್ಕೇಲಾಗಂತೂ ಮಾಡಿಲ್ಲ. ಎಲ್ಲ ಫ್ರೇಮು ತುಂಬ ಗ್ರ್ಯಾಂಡಾಗೆ ಕಾಣುತ್ತೆ. ಹಾಗಾದರೆ ಸಿನಿಮಾ ಹಿಟ್ ಆಗುತ್ತಾ ಅಂತ ಹೇಳೋದಾದರೆ, ಈ ಸಿನಿಮಾ ಹಿಟ್ ಆಗುತ್ತೋ ಬಿಡುತ್ತೋ ಅದು ಪ್ರಶ್ನೆ ಅಲ್ಲ. ಈ ಸಿನಿಮಾ ಒಂದು ಬೆಂಚ್ ಮಾರ್ಕ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಯಾಕೆ ಅಂತಂದರೆ, ರಾಮಾಯಣ ಅಂತಂದರೆ ನಮಗೆ ಒಂದು ಭಾವನೆ, ಒಂದು ನಂಬಿಕೆ, ಒಂದು ಜವಾಬ್ದಾರಿ. ಸೊ ಅದನ್ನ ನಾವು ತೆರೆ ಮೇಲೆ ತೊಗೊಂಬರೋದು ಅಷ್ಟು ಸುಲಭ ಅಲ್ಲ. ಅದನ್ನು ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ತೊಗೊಂಬಂದಿದ್ದಾರೆ ಅನ್ನೋದೇ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೇಗಿದ್ರು ದೀಪಾವಳಿಗೆ ರಿಲೀಸ್ ಆಗ್ತಾ ಇದೆ, ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನನ್ನ ಅಭಿಪ್ರಾಯ ಟ್ರೈಲರ್ ನೋಡಿದ್ಮೇಲೆ ಏನಪ್ಪ ಅಂತಂದರೆ, ಎಲ್ಲ VFX, ಕ್ಯಾಮ್ರಾ ಎಲ್ಲಾದ್ರ ಮುಂದೆ ನನ್ನ ತಲೆಯಲ್ಲಿ ಉಳಿದಿದ್ದು ಯಶ್ ಅವ್ರು ಮಾತ್ರ, ಅದು ರಾವಣ ಮಾತ್ರ. ಅದರಲ್ಲೂ ಕೊನೆ ಸೀನ್ ಇದೆಯಲ್ಲ, ಅದು ತುಂಬ ಒಂದು ಗೂಸ್ಬಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ನಿಮಗೆ ಈ ಟ್ರೈಲರ್ ನೋಡಿದಾಗ ಯಾವುದು ಗೂಸ್ಬಂಪ್ಸ್ ಮೂಮೆಂಟ್ ಬಂತು ಅಂತ ನೀವು ಕಮೆಂಟ್ ಮಾಡಿ. ಮತ್ತು ರಾಮ ಇಷ್ಟ ಆದ, ಸೀತೆ ಇಷ್ಟ ಆದ, ರಾವಣ ಇಷ್ಟ ಆದ ಅಂತಲೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.